You're a superhero. ಹಲೋ ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ನಿಮಗೆ ದಮ್ನಲ್ಲಿ ನೋಡಿದರೆ ಗೊತ್ತಾಗಿರ್ಬೋದು ಯಾವ ರೀತಿಯಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ರೀತಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಈ ಇಮೇಜು ಫೋಕಸ್ ಆನ್ ಯುವರ್ ಫೀಸ್ ಅನ್ನೋ ಇಮೇಜ್ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಕೂಡ ನಿಮ್ಮ ಫೋಟೋನ ಈ ರೀತಿಯಾಗಿ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಾಜುಕಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ತಟ್ ಅಂತ ನೋಟಿಫಿಕೇಶನ್ ಮೂಲಕ ವೀಡಿಯೋನ ನೋಡ್ಬೋದು ಫ್ರೆಂಡ್ಸ್. ನೀವು ಈ ರೀತಿಯಾಗಿ ಇಮೇಜನ್ನು ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ರ ಒಂದು ಜೆಮಿನಿ ಅನ್ನೋ ಆ್ಯಪನ್ನು ಇರಬೇಕಾಗುತ್ತೆ. ನಾನು ಕೂಡ ಒಂದೇ ಸಿಂಗಲ್ ಪ್ರಾಂಪ್ಟು ನೀವು ಹಾಕ್ಬಿಟ್ಟು ನಿಮ್ಮ ಒಂದು ಫೋಟೋನ ಹಾಕ್ಬಿಟ್ರೆ ಈ ರೀತಿಯಾಗಿ ಅಮೇಝಿಂಗಾಗಿ ಕ್ರಿಯೇಟ್ ಆಗಿ ಬರುತ್ತೆ. ಈ ಒಂದು ಹಾಡಿಗೆ ಬೊಗಳು ನಾಯಿ ಕಚ್ಚೋದಿಲ್ಲ ಭಯವು ಬೇಡ್ರಣ್ಣ ಅನ್ನೋ ಸಾಂಗ್ ಹಾಕಿಬಿಟ್ರೆ ಇನ್ಸ್ಟಾಗ್ರಾಮ್ದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್. ನೀವು ಕೂಡ ಈ ರೀತಿ ಕ್ರಿಯೇಟ್ ಮಾಡೋಕಪ್ಪ ಅಂದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಈ ರೀತಿ ಕ್ರಿಯೇಟ್ ಮಾಡೋಕಪ್ಪ ಅಂದರೆ ಜೆಮಿನಿ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನನ್ನ ಹತ್ರ ಇವಾಗ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಬನ್ನಿ ರೀತಿಯಾಗಿ ಒಂದು ಜೆಮಿನಿ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಆ್ಯಪ್ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪ್ಲಸ್ ಐಕನನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಯಾವ ಒಂದು ಫೋಟೋವನ್ನು ನೀವು ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೋ ಆ ರೀತಿ ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ನನ್ನ ಫೋಟೋನ ಹಾಕ್ಕೋತೀನಿ. ನನ್ನ ಫೋಟೋ ಸಿಕ್ತು. ಇವಾಗ ಹಾಕ್ಬಿಟ್ಟು ಈ ಒಂದು ಪ್ರಾಂಪ್ಟನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕಾಪಿ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಫೋಟೋಗೆ ಪೇಸ್ಟ್ ಮಾಡ್ಕೋಬೇಕು. ನಾನು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಏನಾದರೂ ಇಲ್ಲಿ ಬಾಯ್ಸು ಗರ್ಲ್ಸು ಈ ರೀತಿಯಾಗಿ ಚೇಂಜಸ್ ಮಾಡ್ಬೇಕಾಗಿತ್ತಂದ್ರೆ ನಾನು ಇಲ್ಲಿ ಇಲ್ಲಿ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಯುವರ್ ಯಂಗ್ ಸೌತ್ ಏಷ್ಯನ್ ಗರ್ಲ್ ಅಂತ. ಇಲ್ಲಿ ನೀವು ಹುಡುಗಿಯರಾಗಿದ್ದರೆ ಗರ್ಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಗರ್ಲ್ ಅಂತ ಟೈಪ್ ಮಾಡಿ. ಬಾಯ್ಸ್ ಆದರೆ ಬಾಯ್ ಅಂತ ಟೈಪ್ ಮಾಡಿ. ನಾ ಇಲ್ಲಿ ಬಾಯ್ ಅಂತ ಟೈಪ್ ಮಾಡ್ತೀನಿ. ಮತ್ತು ನಿಮಗೇನಾದರೂ ಇಲ್ಲಿ ಕಸ್ಟಮೈಸ್ ಮಾಡಬೇಕಾಗಿತ್ತಪ್ಪ ಅಂದರೆ, ಮತ್ತು ನೀವೇನಾದರೂ ಟಿ ಶರ್ಟ್ನಲ್ಲಿ ನಿಮ್ಮ ಹೆಸರೇ ಬರ್ಕೋಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಗಾಡ್ ಈಸ್ ಗ್ರೇಟ್ ಅಂತ ನಾನು ಬರೆದೀನಿ. ನೀವು ಇದನ್ನು ಕೂಡ ನಿಮ್ಮ ಹೆಸರನ್ನು ಟೈಪ್ ಮಾಡ್ಕೋಬೋದು. ನಾನು ಇಲ್ಲಿ ನನ್ನ ಹೆಸರನ್ನು ಗುರುಸ್ವಾಮಿ ಅಂತ ಟೈಪ್ ಮಾಡ್ತೀನಿ. ಗುರುಸ್ವಾಮಿ. ಈಗ ರೈಟ್ ಮಾರ್ಕ್ ಕೊಟ್ಟರೆ ಇವಾಗ ನಿಮ್ಮ ಒಂದು ಇಷ್ಟವಾದಂಥ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಇಮೇಜ್ ರೆಡಿ ಆಗುತ್ತಾ ಇದೆ. ಕ್ರಿಯೇಟಿಂಗ್ ಯುವರ್ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ. ಒಂದು 2-3 ಸೆಕೆಂಡಲ್ಲೇ ನಿಮ್ಮ ಒಂದು ಇಮೇಜನ್ನು ಕ್ರಿಯೇಟ್ ಆಗುತ್ತೆ. ನೋಡಿ, ಇವಾಗ ನನ್ನ ಒಂದು ಇಮೇಜ್ ಸಖತ್ತಾಗಿ ಕ್ರಿಯೇಟ್ ಆಗಿ ಬಂದಿದೆ. ನೀವು ಕೂಡ ಈ ರೀತಿಯಾಗಿ ನಿಮ್ಮ ಇಮೇಜನ್ನು ಕ್ರಿಯೇಟ್ ಮಾಡಿ ಮಸ್ತ್ ಎಂಜಾಯ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.